ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಜೂನ್ ಮಾಸದಿಂದ ಜೂನ್ 1ನೇ ತಾರೀಕಿಂದ ದೇವಗುರು ಬೃಹಸ್ಪತಿ 12 ವರ್ಷಗಳ ನಂತರ ತನ್ನ ಉಚ್ಚ ಸ್ಥಾನವಾಗಿರುವಂತಹ ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಅತ್ಯಂತ ಬಲಶಾಲಿಯಾಗಿ, ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅದ್ಭುತ ರಾಜಯೋಗವನ್ನು, ಧನಯೋಗವನ್ನು, ವಿವಾಹ ಯೋಗವನ್ನು, ಸಂತಾನ ಯೋಗವನ್ನು ನೀಡುವಂತಹ ಅತ್ಯಂತ ಅನುಕೂಲ ಶುಭಗ್ರಹ ದೇವಗುರು ಬೃಹಸ್ಪತಿ ನೀಡ್ತಾ ಇದ್ದಾರೆ. ಕೆಲವೊಂದು ರಾಶಿಗಳಿಗೆ ಈಗ ಆಲ್ರೆಡಿ ಅದೃಷ್ಟವನ್ನು ನೀಡಿ ಈಗ ತನ್ನ ಬಲವನ್ನು ಸ್ವಲ್ಪ ಕಮ್ಮಿ ಮಾಡಿ ಕೆಲವೊಂದು ವಿಷಯಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಸಹಜ ಸಿದ್ಧವಾಗಿ ಧನ ಕುಟುಂಬ ಸ್ಥಾನ, ಪಂಚಮ, ಸಪ್ತಮ, ಭಾಗ್ಯ, ಏಕಾದಶ ಸ್ಥಾನದಲ್ಲಿ ವಿಪರೀತ ರಾಜಯೋಗವನ್ನು ನೀಡುವಂತಹ, ಅನುಗ್ರಹ ಮಾಡುವಂತಹ ದೇವಗುರು ಬೃಹಸ್ಪತಿ ಈಗ ನಾವು ಹೇಳ್ತಾ ಇರುವಂತಹ ಮಿಥುನ ರಾಶಿಯವರಿಗೆ ಧನ ಕುಟುಂಬ ಸ್ಥಾನದಲ್ಲಿ ಸಪ್ತಮ ಮತ್ತು ದಶಮಾಧಿಪತಿಯಾಗಿ, ಮಿಥುನ ರಾಶಿಗೆ ದೇವಗುರು ಬೃಹಸ್ಪತಿ ಸಪ್ತಮ ಮತ್ತು ದಶಮಾಧಿಪತಿಯಾಗಿರುವಂತಹ ಈ ಎರಡೂ ಸ್ಥಾನದ ಫಲಗಳನ್ನು ಧನ ಕುಟುಂಬ ಸ್ಥಾನ, ಧನಕಾರಕ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಧನಕಾರಕ ಈಗ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಲ್ವಾ. ಅಂದರೆ ಅದೊಂದು ರೀತಿ ಅದ್ಭುತ ಯೋಗವಾಗಿರುವಂತಹ, ಯೋಗದಾಯಕವಾಗಿರುವಂತಹ ಕಾಲ. ಇಲ್ಲಿಯವರೆಗೂ ಲಗ್ನದಲ್ಲೇ ರಾಶಿಯಲ್ಲೇ ಗುರುವನ್ನು ಇಟ್ಕೊಂಡಿದ್ದಾರೆ, ಅನುಕೂಲ ಫಲಗಳಿಲ್ಲ. ಕಂಟಕ ಶನಿ ಬೆನ್ನತ್ತಿದೆ, ರಾಜ್ಯ ಕೇಂದ್ರ ಸ್ಥಾನದಲ್ಲಿ ಶನಿ ಪರಮಾತ್ಮ, ಯಾವುದೇ ರೀತಿ ಉಪಯೋಗವಿಲ್ಲ. ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಈಗಾಗಲೇ ಜಾಬನ್ನು ಕಳ್ಕೊಂಡು ಲಾಸ್ಟ್ ಇಯರು 2025 ಮಾರ್ಚಿಂದ ಸಾಕಷ್ಟು ಆತಂಕಗಳು, ವೃತ್ತಿ ಉದ್ಯೋಗಗಳಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದು, ಜಾಬ್ ಬಿಟ್ಟಿರೋರಿಗೆ ಇಲ್ಲಿಯವರೆಗೂ ಕೂಡ ಮತ್ತೊಂದು ಜಾಬ್ ಪಡೆಯೋಕ್ಕಾಗಲಿಲ್ಲ. ಇನ್ ಕೇಸ್ ಏನಾದರೂ ಜಾಬ್ ಪಡೆದ್ರೂ ಕೂಡ ಇವರು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಆದಾಯವು ಇಲ್ಲದೆ ಇನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಮಿಥುನ ರಾಶಿಯವರ ಕಂಟಕ ಶನಿ ಮುಖಾಂತರ ಈ ಅನೇಕ ವಿಧವಾಗಿರುವಂತಹ ವೃತ್ತಿ ಉದ್ಯೋಗ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಂತಹ ಮಿಥುನ ರಾಶಿಯವರಿಗೆ ಈಗ ಈ ಬದಲಾಗ್ತಾ ಇರುವಂತಹ ದೇವಗುರು ಬೃಹಸ್ಪತಿ ಒಂದು ಅದ್ಭುತ ಅನುಕೂಲವಾಗಿರುವಂತಹ ರಾಜಯೋಗವನ್ನು, ವಿಶೇಷವಾಗಿರುವಂತಹ ಧನಯೋಗವನ್ನು ಧನ ಕುಟುಂಬ ಸ್ಥಾನದಲ್ಲಿ ಈಗ 5 ತಿಂಗಳ ಕಾಲ ಅದ್ಭುತವಾಗಿ ಯೋಗದಾಯಕವಾಗಿದ್ದಾರೆ. ಅಂದರೆ ಇಲ್ಲಿಯವರೆಗೂ ಕೂಡ ಎಷ್ಟು ಪ್ರಯತ್ನ ಮಾಡಿದ್ರೂ ವಿವಾಹಕ್ಕೆ ಅನುಕೂಲ ಆಗ್ತಾ ಇಲ್ಲ. ಏನೇ ಒಂದು ಆತಂಕ ಬಂದು ಈ ಪ್ರಾಬ್ಲಮ್ ಅದೇ ರೀತಿ ಪೆಂಡಿಂಗಲ್ಲಿರೋದು, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಅಲ್ಲಿ ಮಾಡುವಂತಹ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಅನುಕೂಲ ಲಾಭದಾಯಕವಾಗಿಲ್ಲ. ಎಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೂ ಕೂಡ ಜಾಬ್ ಬದಲಾವಣೆ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ಉತ್ತಮ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿರುವಂತಹ ಜಾಬ್ ಬರ್ತಾ ಇಲ್ಲ. ಕಂಟಕ ಶನಿ ಪ್ರಭಾವ ಆ ರೀತಿ ಇದೆ. ಆಗಿರೋದ್ರಿಂದ ಬಟ್ ಮಿಥುನ ರಾಶಿಯವರಿಗೆ ಜೂನ್ ಮಾಸದಿಂದ ಒಂದು ಅನುಕೂಲವಾಗಿರುವಂತಹ ಸಮಯ, ಒಂದು ರೀತಿ ಅದ್ಭುತ ರಾಜಯೋಗ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಈ ದಶಮಾಧಿಪತಿ, ಸಪ್ತಮಾಧಿಪತಿ ದೇವಗುರು ಬೃಹಸ್ಪತಿ ಧನಸ್ಥಾನಕ್ಕೆ ಬರೋದರಿಂದ ವಿಶೇಷವಾಗಿರುವಂತಹ ಧನ ಆದಾಯವು ಬರೋದಕ್ಕೆ, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ, ನಿಮ್ಮ ಕುಟುಂಬದ ಆದಾಯವು ಹೆಚ್ಚಳವಾಗೋದಕ್ಕೆ, ಕುಟುಂಬದಲ್ಲಿ ಎಲ್ಲವೂ ಮನೆಯೇ ಮಂತ್ರಾಲಯ ಅಂತಾರಲ್ಲ, ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಈಗ ಕುಟುಂಬ ಸದಸ್ಯರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಂತೋಷವಾಗಿ ಕೆಲವೊಂದು ಶುಭ ಕಾರ್ಯಗಳು ಮಾಡೋದಾಗಿರ್ಬೋದು, ಕೆಲವೊಂದು ಅನುಕೂಲವಾಗಿರುವಂಥ ವಿಷಯಗಳನ್ನು ಚರ್ಚೆ ಮಾಡೋದಾಗಿರಬಹುದು, ಕುಟುಂಬಸ್ಥರ ಸಂಖ್ಯೆ ಜಾಸ್ತಿ ಆಗೋದು, ಅಂದರೆ ಸಂತಾನದ ಮುಖಾಂತರ ಹೊಸ ವ್ಯಕ್ತಿ ಆಗಮನ ನಿಮ್ಮ ಕುಟುಂಬಕ್ಕೆ ಸಂತಸವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಅಥವಾ ನಿಮ್ಮ ಕುಟುಂಬಕ್ಕೆ ಏನೋ ಮನಸ್ಪರ್ಧೆಗಳು, ಕಲಹಗಳು ಆಗಿ ಕುಟುಂಬಕ್ಕೆ ದೂರ ಆಗಿರುವಂತಹ ವ್ಯಕ್ತಿಗಳು ಮತ್ತೆ ಕುಟುಂಬಕ್ಕೆ ಸೇರಿಕೊಳ್ಳುವಂತಹ ಅವಕಾಶ, ವಿವಾಹದ ಮುಖಾಂತರ ಕುಟುಂಬಕ್ಕೆ ಹೊಸ ವ್ಯಕ್ತಿಗಳ ಆಗಮನ ಇತ್ಯಾದಿ ವಿಷಯಗಳ ಮುಖಾಂತರ ಕುಟುಂಬ ಸದಸ್ಯರ ಸಂಖ್ಯೆ ಅನ್ನೋದು ಅತ್ಯಂತ ಶುಭವಾಗಿ ಅಧಿಕವಾಗುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ದಶೆ ಅನ್ನೋದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳು. ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇವರು ಅಂದ್ಕೊಂಡಿರೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲ ಫಲಗಳನ್ನು ಪಡೆಯೋದಾಗಿರಬಹುದು. ಅದೇ ರೀತಿ ಅಂದ್ಕೊಂಡಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದು, ವಿದೇಶದಲ್ಲಿ ಸೀಟನ್ನು ಪಡೆಯೋದು, ಈ ರೀತಿ ಅತ್ಯಂತ ಅನುಕೂಲವಾಗಿರುವಂತಹ ಸಮಯ ಈ 5 ತಿಂಗಳ ಕಾಲ ಅಂತ ಹೇಳ್ಬೋದು.
ಇನ್ನು ಧನಕಾರಕ, ಫಿನಾನ್ಷಿಯಲ್ ಪ್ರಾಬ್ಲಮ್ಸು, ಸಾಲದ ಸಮಸ್ಯೆಗಳು, ಆದಾಯ ನಿಲ್ತಾ ಇಲ್ಲ, ಹೂಡಿಕೆಗಳು ಮಾಡೋಕ್ಕಾಗ್ತಾಯಿಲ್ಲ, ಸ್ಥಿರಾಸ್ತಿಯನ್ನು ಕೊಳ್ಳೋಕ್ಕಾಗ್ತಾಯಿಲ್ಲ. ಬಟ್ ಇದೆಲ್ಲಕ್ಕೂ ಕೂಡ ಸ್ಥಿರಾಸ್ತಿಯ ಪಡೆಯೋದಕ್ಕೆ, ಗೃಹ ನಿರ್ಮಾಣ ಮಾಡೋದಕ್ಕೆ, ಅಥವಾ ನಿಮ್ಮ ಆಲ್ರೆಡಿ ಇರುವಂತಹ ಸ್ಥಿರಾಸ್ತಿಗಳ ಮೇಲೆ ಆದಾಯವನ್ನು ಪಡೆಯೋದಕ್ಕೆ, ನಿಮ್ಮ ಸಂಗಾತಿಗೆ ಒಂದು ಒಳ್ಳೆಯ ಉನ್ನತ ರೀತಿಯಲ್ಲಿ ಉದ್ಯೋಗ ಅವಕಾಶಗಳು ಬಂದು ಕುಟುಂಬದ ಆದಾಯ ಹೆಚ್ಚಳವಾಗುವುದಕ್ಕೆ, ಹೂಡಿಕೆಗಳ ಉಳಿತಾಯದ ಸಂಖ್ಯೆ, ನಂಬರ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾಗಿರುವಂತಹ ಸಮಯ. ಮಿಥುನ ರಾಶಿಯವರಿಗೆ ಈ 5 ತಿಂಗಳ ಕಾಲ ಒಂದು ರೀತಿ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳಬಹುದು. ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಆದಾಯದ ವಿಷಯದಲ್ಲಾಗಿರ್ಬೋದು, ಕೌಟುಂಬಿಕ ವಿಷಯಗಳಲ್ಲಾಗಿರ್ಬೋದು, ಈ ರೈತರು ಬೆಳೆಸುವಂತಹ ಈ ಬೆಳೆ ಸಾಗಾಣಿಕೆ ವಿಷಯದಲ್ಲಾಗಿರಬಹುದು, ಎಲ್ಲ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಉತ್ತಮ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಅನುಕೂಲವಾಗಿರುವಂತಹ ದಿನಗಳು, ಕಾಯುತ್ತಾ ನೋಡ್ತಾ ಇರುವಂತಹ ದಿನಗಳು ಈ ಜೂನಿಂದ ಅಕ್ಟೋಬರ್ ಕೊನೆಯವರೆಗೂ ಇರುತ್ತೆ. ಇನ್ನು ಉದ್ಯೋಗದ ಮಾತಿನ ಪದಶಮಾಧಿಪತಿ ಆಗಿರೋದ್ರಿಂದ ಉದ್ಯೋಗಗಳಲ್ಲಿ ಎಷ್ಟು ಕಷ್ಟಪಟ್ಟರು ಕೂಡ, ಅಯ್ಯೋ ನನಗೆ ಕಂಟಕ ಶನಿ ಇದೆ, ಇದರಿಂದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಎಷ್ಟು ಕಷ್ಟಪಟ್ಟರು ನನ್ನ ಕಷ್ಟಕ್ಕೆ ಒಂದು ಐಡೆಂಟಿಟಿ ಇಲ್ಲ, ಒಂದು ಪ್ರಮೋಷನ್ ಇಲ್ಲ, ಇಂಕ್ರಿಮೆಂಟ್ ಇಲ್ಲ ಅಂತ ಈ ನಿರಾಶೆಯಿಂದ ಇರುವಂತಹ ವ್ಯಕ್ತಿಗಳಿಗೆ ದಶಮಾಧಿಪತಿಯಾಗಿರುವಂತಹ ಗುರು ಧನ ಕುಟುಂಬ ಸ್ಥಾನಕ್ಕೆ ಆಗಿರೋದ್ರಿಂದ ನಿಮಗೆ ಮುಖ್ಯವಾಗಿ ಮಾಡ್ತಾ ಇರುವಂತಹ ಉದ್ಯೋಗಗಳಲ್ಲಿ, ವೃತ್ತಿಗಳಲ್ಲಿ, ಬಿಸ್ನೆಸ್ಸಲ್ಲಿ ಅದ್ಭುತವಾಗಿರುವಂತಹ ಲಾಭ, ಅದ್ಭುತವಾಗಿರುವಂತಹ ಆಕಸ್ಮಿಕ ಧನಯೋಗ ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡೋದಕ್ಕೆ ಅವಕಾಶಗಳಿದೆ. ಇದು ಕೇವಲ ಗೋಚಾರ ಫಲಗಳು. ಮತ್ತು ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಮೆಸೇಜ್ ಮಾಡ್ತೀರಾ, ಆದರೆ ಇದು ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ, ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಮೇಲೆ, ಸೂಕ್ಷ್ಮ ಗೋಚಾರದ ಮೇಲೆ ಇವೆಲ್ಲವೂ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ನೋಡಿ, ಇನ್ ಕೇಸ್ ಇದೇ ರೀತಿ ಸಮಸ್ಯೆಗಳಿದೆ, ಈ ರೀತಿ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಪುಣ್ಯಕ್ಷೇತ್ರಗಳು ದರ್ಶನ ಮಾಡೋದಕ್ಕೆ, ಕುಟುಂಬದೆಲ್ಲವೂ ಸೇರಿ ಒಂದು ದಿವ್ಯ ದರ್ಶನಗಳು ಮಾಡೋದಕ್ಕೆ, ಕುಟುಂಬದಲ್ಲಿ ಎಲ್ಲ ಮನೆಯಲ್ಲಿ ವ್ರತಗಳು, ಹೋಮಗಳು ಇತ್ಯಾದಿ ವಿಷಯಗಳ ಮುಖಾಂತರ, ಮನೆಯೇ ಮಂತ್ರಾಲಯ ಅಂತ ಹೇಳಿದ್ದೀನಲ್ಲ, ಆ ರೀತಿ ಒಂದು ಅಂದರೆ ತುಂಬ ಬಹಳಷ್ಟು ಸಮಯ ಮನೆಯಲ್ಲೇ ಇರಬೇಕು, ಕುಟುಂಬಸ್ಥರ ಜೊತೆನೇ ಇರಬೇಕು, ಒಂದು ದೇವಾಲಯ ಥರ ಕಾಣಿಸ್ತಾ ಇರುತ್ತೆ, ಪುಣ್ಯಕ್ಷೇತ್ರ ಥರ ನಿಮಗೆ ಮನೆ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇರುತ್ತೆ. ವೈವಾಹಿಕ ವಿಷಯಗಳು ಅಂತ ಬಂದಾಗ ಈ ಸಪ್ತಮಾಧಿಪತಿ ಗುರು ಆಗಿರೋದ್ರಿಂದ, ಇವರು ಧನ ಕುಟುಂಬ ಸ್ಥಾನಕ್ಕೆ ಬಂದಿರೋದ್ರಿಂದ ವಿವಾಹವಾಗಿ ಮಿಥುನ ರಾಶಿಯವರು ಆಲ್ಮೋಸ್ಟ್ ಇನ್ನೇನಪ್ಪ ಡಿವೋರ್ಸ್ ಅಥವಾ ಬೇರ್ಪಡಿಕೆ ಮಾಡಬೇಕು ಅಂದ್ಕೊಂಡಿರುವಂತಹ ದಂಪತಿಗಳು ಕೂಡ ಈ ಸಂದರ್ಭದಲ್ಲಿ ಈಗಿರುವಂತಹ ಗೋಚಾರ ನಾವು ನೋಡಿದ್ರೆ ಮತ್ತೆ ಒಂದಾಗೋದಕ್ಕೆ, ತಮ್ಮ ತಪ್ಪುಗಳನ್ನು ತಿಳ್ಕೊಂಡು ಅಥವಾ ಮಕ್ಕಳ ಹಿತದೃಷ್ಟಿಯಿಂದ ಮತ್ತೆ ತಮ್ಮ ಜೀವನವನ್ನು, ಹೊಸ ಜೀವನವನ್ನು ಅನ್ಯೋನ್ಯತೆಯಿಂದ ಮತ್ತೆ ಅಂದರೆ ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಿರ್ಬೋದು, ಅಥವಾ ತುಂಬ ದಿನಗಳಿಂದ ವಿವಾಹ ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುವಂತಹ ವಿಷಯಗಳಾಗಿರ್ಬೋದು. ಸಪ್ತಮ ಸ್ಥಾನ ಪಾಲುದಾರರ ಅಂದರೆ ವಿಷಯ ಅಂತ ಹೇಳ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಅತ್ಯಂತ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ನೋಡೋದಕ್ಕೆ ಅನುಕೂಲವಾಗಿರುವಂತಹ ಸಮಯ. ಸೊ ನೋಡಿದಿರಲ್ಲ, ದೇವಗುರು ಬೃಹಸ್ಪತಿ ಇಷ್ಟು ದಿನಗಳ ಕಾಲ ರಾಶಿಯಲ್ಲೇ ಇದ್ದರು, ಆದರೆ ಈಗ ಧನ ಕುಟುಂಬ ಸ್ಥಾನಕ್ಕೆ ಬಂದು ಅದ್ಭುತ ಧನಯೋಗವನ್ನು ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಕೆಲವೊಂದು ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಕೆಲವೊಂದು ಅಂದರೆ ಅವರ ಆಚಾರಕ್ಕೆ ತಕ್ಕಂತೆ ಸಾಂಪ್ರದಾಯಿಕ ವೃತ್ತಿಗಳಲ್ಲಿ ಪ್ರವೇಶ ಮಾಡಬೇಕು, ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಪ್ರಯತ್ನ ಮಾಡ್ತಾ ಇರುವಂತಹ ಈ ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಈ ಜ್ಯೋತಿಷ್ಯ ಇತ್ಯಾದಿ ವಿಷಯಗಳಾಗಿರಬಹುದು, ಈ ವಿಷಯಗಳಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ಅಥವಾ ವಂಶ ಪಾರಂಪರ್ಯವಾಗಿ ಮಾಡ್ತಾ ಇರುವಂತಹ ವೈದ್ಯ, ಹೋಮಿಯೋಪತಿ, ಅಲೋಪತಿ ಇತ್ಯಾದಿ ವಿಷಯಗಳನ್ನು ಮತ್ತೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಭ, ಅಂದರೆ ತಮ್ಮ ಜೀವನಕ್ಕೆ ಇಷ್ಟವಾಗಿರುವಂಥ, ಇಷ್ಟಪಟ್ಟು ತಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತ ರೀತಿಯಲ್ಲಿ ಉಪಯೋಗಕರವಾಗಿರುತ್ತೆ. ಅತಿ ಬೇಗ
ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೂ ಈ ಅವಧಿ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಸೊ ನೋಡಿದಿರಲ್ಲ, ಮಿಥುನ ರಾಶಿಯವರಿಗೆ ಕೇವಲ ಶನಿ, ಕಂಟಕ ಶನಿ ಮಾತ್ರ ನೀಡ್ತಾ ಇತ್ತು. ಬಟ್ ಈಗ ಬದಲಾಗ್ತಾ ಇರುವಂತಹ ಗುರುಬಲದಿಂದ ಸ್ವಲ್ಪ ಅನುಕೂಲತೆ ಅನ್ನೋದು ಜಾಸ್ತಿ ಆಗುತ್ತೆ. ಆದ್ರೂ ಕೂಡ ಶನಿ ಪರಮಾತ್ಮನಿಗೆ ನಿತ್ಯವೂ ಪ್ರತಿ ಶನಿವಾರವೂ ತೈಲಾಭ್ಯಂಜನವು ಮಾಡಿಸೋದು, ತೈಲಾಭಿಷೇಕ ಮಾಡಿಸೋದು ಮತ್ತು ಕಪ್ಪು ಎಳ್ಳು ಮತ್ತು ಬೆಲ್ಲ ಸೇರಿಸಿರುವಂತಹ ಪದಾರ್ಥಗಳನ್ನು ಗೋಮಾತೆಗೆ ಆಹಾರವಾಗಿ ನೀಡೋದರಿಂದ ನಿತ್ಯವೂ ಕೂಡ ಶ್ರೀ ಹನುಮಾನ್ ಚಾಲೀಸವನ್ನು ಪಾರಾಯಣ ಮಾಡೋದು, ಶ್ರೀ ಹನುಮ ದೇವರ ದರ್ಶನೆಯನ್ನು ಪಡೆಯೋದು ಮತ್ತಷ್ಟು ಶುಭ ಫಲಗಳನ್ನು ಮಿಥುನ ರಾಶಿಯವರಿಗೆ ಬರುವಂತಹ ದಿನಗಳಲ್ಲಿ ನೀವು ನಿರೀಕ್ಷಿಸಬಹುದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಪತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ